ನಮಸ್ತೆ ಎಲ್ರಿಗೂ. ಮನುಷ್ಯ ಅಂತಂದ್ಮೇಲೆ ಸಮಸ್ಯೆಗಳು ಬರುವಂತದ್ದು ತುಂಬಾನೇ ಸಹಜ ಅಲ್ವಾ? ಸೊ ಆ ಸಮಸ್ಯೆಗಳು ಬಂದಾಗ ನಾವು ಹಲವಾರು ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸ್ತೀವಿ ಅಲ್ವಾ? ಒಂದಿಷ್ಟು ಜನ ಸಮಸ್ಯೆಗಳು ಬಂದಾಗ ಅಯ್ಯೋ ಸಮಸ್ಯೆ ಬಂತಲ್ಲಪ್ಪ, ನನ್ಗೇನೆ ಯಾಕೆ ಬಂತು ಅಂತ ಕುಗ್ಗೋರ್ ಒಂದ್ ಕಡೆ ಆದ್ರೆ, ಇನ್ನು ಕೆಲವೊಬ್ರು ಸಮಸ್ಯೆಗಳು ಬಂದಾಗ ಅದನ್ನು ಚಾಲೆಂಜ್ ಆಗಿ ತಕೊಂಡು ಅದರಿಂದ ಆಚೆಗೆ ಹೋಗುವಂಥದ್ದು, ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ ಅಲ್ವಾ? ಈ ಸಮಸ್ಯೆಗಳು ಯಾವ ಯಾವ ರೀತಿಯಲ್ಲಿ ನಮ್ಗೆ ಬರುತ್ತೆ? ಒಂದು ಮಾನಸಿಕವಾಗಿ ಸಮಸ್ಯೆಗಳು ಬರುವಂತದ್ದು, ಭಾವನಾತ್ಮಕ ತೊಳಲಾಟ ಆಗಿರ್ಬೋದು, ಕೌಟುಂಬಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಆಗಿರ್ಬೋದು ಅಲ್ವಾ? ಈ ಎಲ್ಲಾ ಸಮಸ್ಯೆಗಳಿಂದ ನಾವು ಒಂದಲ್ಲ ಒಂದ್ ರೀತಿಯಲ್ಲಿ ಬಳಲ್ತೀವಿ ಅಲ್ವಾ? ಆದ್ರೆ ಈ ಸಮಸ್ಯೆಗಳ ಬಗ್ಗೆ ನಾವು ಮುಕ್ತವಾಗಿ ಇನ್ನೊಬ್ರಲ್ಲಿ ಮಾತಾಡ್ಲಿಕ್ಕೆ ನಾವು ತುಂಬಾನೇ ಮುಜುಗರ ಪಡ್ತೀವಿ. ಯಾಕಂತಂದ್ರೆ ನಾನ್ ಎಲ್ಲಾದ್ರೂ ಈ ವಿಷಯಗಳನ್ನು ಹೇಳ್ಕೊಂಡ್ರೆ, ನನ್ಗೇನಾದ್ರೂ ಸಮಸ್ಯೆ ಇದೆ ಅಂತ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ, ಅವ್ರು ನನ್ನನ್ನ ಜಡ್ಜ್ ಮಾಡ್ಬಿಡ್ತಾರೋ ಅಥವಾ ನನ್ನ ಸಮಸ್ಯೆಗಳನ್ನು ಬೇರೆಯವರಿಗೆ ಶೇರ್ ಮಾಡ್ತಾರೋ ಅನ್ನೋ ಭಯದಿಂದ ನಾವು ಆ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಮಾತಾಡ್ಕೊಳ್ಳಿಕ್ಕೆ ನಾವು ತುಂಬಾನೇ ಹಿಂಜರಿತೀವಿ. ಆದ್ರೆ ಈ ಸಮಸ್ಯೆಗಳನ್ನು ಹಾಗೆ ನಮ್ಮಲ್ಲೇ ಇಟ್ಕೊಂಡಾಗ ಏನಾಗುತ್ತೆ, ನಾವು ಮಾನಸಿಕವಾಗಿ ದುರ್ಬಲರಾಗ್ತಾ ಹೋಗ್ತೀವಿ. ಹಾಗೆ ಹಲವಾರು ಮಾನಸಿಕ ಸಮಸ್ಯೆಗಳನ್ನ ನಾವು ತಂದೊಡ್ಕೊಳ್ಬಹುದು. ಹಾಗಾಗಿ ಈ ಸಮಸ್ಯೆಗಳು ಬಂದಾಗ ಈ ರೀತಿಯ ಪ್ರಾಬ್ಲಮ್ಗಳಿಂದ ಯಾವ ರೀತಿಯಾಗಿ ನಾವು ಹೊರಗಡೆ ಬರುವಂತದ್ದು ನೋಡೋದಾದ್ರೆ, ಸೊ ಮೊದಲಿಗೆ ನಾವು ಈ ಸಮಸ್ಯೆಗಳನ್ನು ಗುರುತಿಸುವುದು ತುಂಬಾನೇ ಮುಖ್ಯವಾಗುತ್ತೆ ಅಲ್ವಾ? ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಹಲವಾರು ಜನರಲ್ಲಿ ಈ ರೀತಿಯಾದ ಹಲವಾರು ಸೆಷನ್ಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ, ತುಂಬಾ ಜನ ಅವರಿಗೆ ಪ್ರಾಬ್ಲಮ್ ಇದೆ ಅನ್ನೋದನ್ನೇ ಅವರಿಗೆ ಆಕ್ಸೆಪ್ಟ್ ಮಾಡ್ಲಿಕ್ಕೆ, ಐಡೆಂಟಿಫೈ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ನಾವ್ ಯಾವಾಗ ಒಂದು ಸಮಸ್ಯೆ ನನ್ನಲ್ಲಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ಲಿಕ್ಕೆ ಆಗಲ್ವೋ, ನಮ್ಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಯಾವಾಗ ಮನುಷ್ಯ ನನಗೆ ಒಂದು ಸಮಸ್ಯೆ ಇದೆ ಅಂತ ಗುರುತಿಸ್ತಾನೋ, ಅವಾಗ ಅವನಿಗೆ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಯಾವ ರೀತಿ? ಮೊದ್ಲಿಗೆ ನಾನು ಹೇಳ್ದಾಗೆ ನಾವು ಸಮಸ್ಯೆಯನ್ನು ಐಡೆಂಟಿಫೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನಂತ ಅಂತಂದ್ರೆ, ಯಾವಾಗ ಸಮಸ್ಯೆ ಇದೆ ಅದರಿಂದ ನಾವು ಯಾವ ರೀತಿಯಾಗಿ ಹೊರಗಡೆ ಬರುವಂತದ್ದು ಅನ್ನೋದನ್ನ ನೋಡ್ಕೊಳ್ಳಿಕ್ಕೆ ನಾವು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಆ ಪ್ರಾಬ್ಲಮ್ ಇಂದ ಸ್ವತಃ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವಾಗ ಟ್ರೈ ಮಾಡ್ತೀರೋ ಅವಾಗ ನಮ್ಗೆಲ್ರಿಗೂ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಇದೆ, ಪ್ರತಿಯೊಂದು ಮನುಷ್ಯನಿಗೆ. ನಾವ್ ಯಾವಾಗ ಆ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತೀವೋ ನಮ್ಗೆ ಒಂದೊಂದಾಗಿ ದಾರಿ ಸಿಗ್ತಾನೆ ಹೋಗುತ್ತೆ. ಯಾವಾಗ ನಿಮ್ಗೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೋ, ಅವಾಗ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಯು ನೀಡ್ ಟು ಕನ್ಸಲ್ಟ್ ಎ ಕೌನ್ಸಿಲರ್ ಆಗಿರ್ಬೋದು ಅಥವಾ ಸೈಕಾಲಜಿಸ್ಟ್ ಆಗಿರ್ಬೋದು, ಅಥವಾ ಇನ್ನೂ ಮುಖ್ಯವಾಗಿ ನಾವು ಹಲವಾರು ಬಾರಿ ನಮ್ಗೆ ಏನಾದ್ರು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ ನಮ್ಮಲ್ಲಿ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಯಾರೇ ಆತ್ಮೀಯರಾಗಿರ್ಬೋದು, ಟ್ರಸ್ಟೆಡ್ ಪರ್ಸನ್ಸ್ ಇರ್ತಾರೆ ಅಲ್ವಾ? ನಮ್ಗನ್ಸುತ್ತೆ ಈ ಮನುಷ್ಯನಲ್ಲಿ ನಾನು ಹೇಳ್ಕೊಂಡಾಗ ಅವನು ಸೂಕ್ತವಾದ ಪರಿಹಾರವನ್ನು ಕೊಟ್ಟೆ ಕೊಡ್ತಾನೆ ಅನ್ನೋದು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಅಲ್ವಾ? ನಾವು ಶೇರ್ ಮಾಡ್ಕೊಳ್ತೀವಿ. ಹಲವಾರು ಬಾರಿ ಅವರ ಸೊಲ್ಯೂಷನ್ಸ್, ಅವರ ಸಾಂತ್ವನ ನಿಮಗೆ ತುಂಬಾನೇ ರೀತಿಯಲ್ಲಿ ಹೆಲ್ಪ್ ಮಾಡಿರ್ಬೋದು ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ. ನೀವು ಅವ್ರ ಹತ್ರನೂ ಸಹ ಶೇರ್ ಮಾಡ್ಕೊಳ್ಬಹುದು. ಓಕೆ, ನಾನು ಯಾಕಪ್ಪ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲಿಗೆ ನಾನು ಸುಷ್ಮಿತಾ ಶೆಟ್ಟಿ, ನಾನು ಸೈಕಾಲಜಿಸ್ಟ್. ನನ್ನ ಈ ಮನಸ್ಸಿನ ಮಾತು ಚಾನೆಲ್ ಮುಖಾಂತರ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ, ಭಾವನಾತ್ಮಕ ಏರುಪೇರಿಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಕೌಟುಂಬಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಒಂದೊಂದು ವಿಷಯಗಳ ಬಗ್ಗೆ ನಾನು ಇಲ್ಲಿ ಚರ್ಚಿಸಲು ಇಷ್ಟಪಡ್ತೇನೆ. ಹಾಗೆ ಆ ಸಮಸ್ಯೆಯ ಜೊತೆಗೆ ಅದಕ್ಕೆ ಸೂಕ್ತವಾದ ಹಾಗೂ ಸರಳವಾದ ಪರಿಹಾರವನ್ನು ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹೆಚ್ಚಿನ ಮಾಹಿತಿಗಾಗಿ ಮನಸ್ಸಿನ ಮಾತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಈ ಎಲ್ಲಾ ಮಾಹಿತಿಗಳು ನಿಮ್ಮ ಆತ್ಮೀಯರಿಗಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಪರ್ಸನ್ಗೆ ಇಂಪಾರ್ಟೆಂಟ್ ಇದೆ ಈ ಎಲ್ಲಾ ಮಾಹಿತಿಗಳನ್ನು ತಿಳ್ಕೊಳ್ಳುವಂತದ ಅನ್ಸಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಹಾಗೂ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.